SSLC ಮತ್ತು PUCಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದು ಅವರ ಪ್ರತಿಭೆಯನ್ನ ತೋರ್ಪಡಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಸುಮಾರು ಜನ ನಮ್ಮ ಈರುಳ್ಳಿ ಕೃಷ್ಣಾರೆಡ್ಡಿಯವರು, ಕಡಲ್ಮರಿ ಬೈರೆಡ್ಡಿಯವರು, ಬುಕ್ನಳ್ಳಿ ಶಿವಣ್ಣ, ನಮ್ಮ ಸ್ಕೂಲ್ ಸುಬ್ಬಾರೆಡ್ಡಿಯವರು, ಇನ್ನು ಇತರೆ ಎಲ್ಲ ನಾಗರೆಡ್ಡಿಯವರು, ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಸಣ್ಣಪ್ಪ ಇದೆಯನ್ನಪ್ಪ ನೀನು ನೋಡ ಸಣ್ಣಪ್ಪ ಅವರೇ, ಸದ್ದಾನ್ ರೆಡ್ಡಿಯವರು, ಎಲ್ಲರೂ ಯಾರ್ಯಾರು ಇದರಲ್ಲಿ ಸಕ್ರಿಯವಾಗಿ ಸುಮಾರು ಒಂದು 7-8 ದಿವಸದಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು, ತಮ್ಮ ಸಮಯ ಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಮಾಡ್ತಾ ಇದ್ರು. ಈಗ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ತಮಗೆ ಸಹಕರಿಸಿರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ತಾಲೂಕಿನ ನಮ್ಮ ಮುಖಂಡರು, ಅದು ಕೆಂಪೇಗೌಡರ ಜಯಂತಿ ಅಂದ ಮಾತ್ರಕ್ಕೆ ಒಂದು ಜಾತಿಗೆ ಸೀಮಿತವಾಗಿರದೇ ಇರತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲ ಜಾತಿಗಳಿಗೆ ಜನರಿಗೆ ಒಳಿತನ್ನ ಬಯಸಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಭಾಷಣ ಮಾಡಿದಂಥ ಕೆಂಪೇಗೌಡರ ಬಗ್ಗೆ ಭಾಷಣ ಮಾಡಿರ್ತಕ್ಕಂಥ ಮುನ್ಸಾಮ್ಗೌಡರು ತಮ್ಮ ಮುಂದೆ ಎಲ್ಲ ವಿಚಾರ ಇಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇತರೆ ಎಲ್ಲ ನಮ್ಮ ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ ಮತ್ತು ಎಲ್ಲ ಆತ್ಮೀಯ ಗೆಳೆಯರೇ, ಈಗಾಗಲೇ ತಮಗೆ ಗೊತ್ತಿದೆ ಬೆಂದಕಾಳೂರು ಅಂತ ಹೇಳಿದ್ದಂಥದ್ದು ಈಗ ಬೆಂಗಳೂರು ಅಂತ ಆಗಿರ್ತಕ್ಕಂಥದ್ದು. ಇಡೀ ವಿಶ್ವ ಇವತ್ತು ನಮ್ಮ ಬೆಂಗಳೂರಿನ ನಗರದ ಕಡೆ ನೋಡ್ತಾ ಇದೆ. ಬಹಳ ಕಮ್ಮಿ ವಿಸ್ತೀರ್ಣ ಇದ್ದಂತ ಅಂದಿನ ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ರೂಪುಗೊಂಡಿದೆ. ಆದ್ರೆ ಒಂದು ನೋವಿನ ವಿಚಾರ ಏನಂದ್ರೆ 500 ವರ್ಷಗಳ ಹಿಂದೆ ಕೆಂಪೇಗೌಡರು ಒಂದು ಸುಸಜ್ಜಿತವಾದಂತ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸುಂದರವಾದ ನಗರ ನಿರ್ಮಾಣ ಆಗಬೇಕು, ಮುಂದಿನ ಪೀಳಿಗೆ ನೆಮ್ಮದಿಯ ಬದುಕನ್ನ ಬಾಳ್ಲಿಕ್ಕೆ ಎಲ್ಲ ಜಾತಿ ವರ್ಗದ ಜನ ಅವರವರ ಕುಲ ಕಸುಬಿನ ಒಂದು ಆಧಾರದ ಮೇಲೆ ಅವರೆಲ್ಲರೂ ಒಂದೊಂದು ಭಾಗದಲ್ಲಿ ವಾಸ ಇರಬೇಕು ಅಂತ ಹೇಳಿ ಹಲವಾರು ಪೇಟೆಗಳನ್ನ, ಕೋಟೆಗಳನ್ನ, ಕೆರೆಗಳನ್ನ, ಉದ್ಯಾನವನಗಳನ್ನ, ಮಾರುಕಟ್ಟೆಗಳನ್ನ ಇವೆಲ್ಲವನ್ನ ಬಹಳ ದೂರದೃಷ್ಟಿ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರು. ಇವತ್ತು ಕೆಂಪೇಗೌಡರು ಕಾಂಚೀಪುರಮಿಂದ ಬಂದ್ರು, ಮತ್ತೊಂದು ಕಡೆಯಿಂದ ಬಂದ್ರು, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಅನವಶ್ಯಕ. ಇತಿಹಾಸದ ಪುಟಗಳಲ್ಲಿ ಇವತ್ತು ಬಹಳಷ್ಟು ಜನ ಅವ್ರದೇ ಆದಂತ ವ್ಯಾಖ್ಯಾನಗಳನ್ನ, ಅವ್ರದೇ ಆದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ಅದು ನಮಗೆ ಅಷ್ಟು ದೊಡ್ಡ ಪ್ರಮುಖವಾದಂತ ವಿಷಯ ಅಲ್ಲ. ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಬೆಂಗಳೂರಿನ ನಿರ್ಮಾತ ಯಾರು ಅಂತ ಹೇಳಿದ್ರೆ ಕೆಂಪೇಗೌಡರು ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಸ್ತುತ. ಅವ್ರು ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು, ಹೇಗೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವರ ನಿರೀಕ್ಷೆ ಮೀರಿ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ. ಏನು ಒಂದು ವ್ಯವಸ್ಥಿತವಾದಂತಹ ವಿನ್ಯಾಸವನ್ನ ಹಾಕೊಂಡು ನಿರ್ಮಾಣ ಮಾಡಿದ್ರು, ಆದ್ರೆ ನಾವುಗಳು ನಮ್ಮಗಳ ಸ್ವಾರ್ಥಕ್ಕೆ, ನಮ್ಮಗಳ ಹಣದ ದಾಹಕ್ಕೆ ಅಂತ ಸುಂದರವಾದ ಬೆಂಗಳೂರು ಮತ್ತಷ್ಟು ಸುಂದರಗೊಳಿಸೋದು ಬಿಟ್ಟು ಇವತ್ತು ಅದನ್ನು ವಿಕೃತಗೊಳಿಸ್ತಕ್ಕಂತಹ ಕೆಲಸಗಳನ್ನ ಇತ್ತೀಚಿನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಏನು ಕೆರೆಗಳಿತ್ತು ಬೆಂಗಳೂರಿನಲ್ಲಿ, ಆ ಕೆರೆಗಳಲ್ಲಿ ಇವತ್ತು ಬಸ್ ನಿಲ್ದಾಣಗಳು ಎದ್ದಿದ್ದಾವೆ, ವಾಣಿಜ್ಯ ಕಟ್ಟಡಗಳು ಬಂದಿದ್ದಾವೆ, ಬಡಾವಣೆಗಳು ಬಂದಿದ್ದಾವೆ, ಇನ್ನ ಹಲವಾರು ಉದ್ಯಾನವನಗಳು ಮಾಯ ಆಗಿದ್ದಾವೆ. ಇವೆಲ್ಲವನ್ನ ನೋಡಿದಾಗ ನಾವು ಇವತ್ತು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ನಾವು ಯೋಗ್ಯರ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ನಮ್ಮನ್ನು ಆಯ್ಕೆ ಮಾಡುವಂಥದ್ದು ಪ್ರಜೆಗಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು.
ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಏನು ಸೌಲಭ್ಯ ಸೌಕರ್ಯಗಳನ್ನ ಮಾಡಿದಾಗ ಅವರ ನೆಮ್ಮದಿಯ ಬದುಕನ್ನ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಮುಂದೆ ನಾವು ಹಾಕೊಟ್ಟಿರ್ತಕ್ಕಂಥ ದಾರಿಯನ್ನ ಮುಂದುವರಿಸಿ ಮತ್ತಷ್ಟು ಉತ್ತಮವಾದಂತಹ ಕೆಲಸಗಳನ್ನ ಅವರ ಮುಂದಿನ ಪೀಳಿಗೆಗೆ ಮಾಡ್ತಕ್ಕಂಥದ್ದಕ್ಕೆ ನಾವು ದಾರಿ ತೋರಿಸಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವ್ಯಾವು ಇವತ್ತು ನಮ್ಮೆಲ್ಲರ ಮುಂದೆ ಇಲ್ಲ. ಚುನಾವಣೆ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ತಮಗ್ ಗೊತ್ತಿದೆ. ಯಾರು ಇವತ್ತು ನನ್ನ ಊರು ಚೆನ್ನಾಗಿರ್ಬೇಕು, ನನ್ನ ಪರಿಸರ ಚೆನ್ನಾಗಿರ್ಬೇಕು, ನನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರನ್ನ ನಾನು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಇವತ್ತು ನಮ್ಮಲ್ಲಿಲ್ಲ. ಇವತ್ತು ಈ ಗಳಿಗೆಯಲ್ಲಿ ನನಗೇನ್ ಸಿಗ್ತದೆ? ಚುನಾವಣೆ ಸಂದರ್ಭದಲ್ಲಿ ಯಾರು ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ವಿಭಜನೆ ಮಾಡ್ತಾರೆ ಅಂತದಕ್ಕೆ ಹೆಚ್ಚು ನಾವು ಗಮನ ಕೊಡ್ತೀವಿ ವಿನ ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ಳಬೇಕು, ನನ್ನ ಮನೆ ಯಾವ ರೀತಿ ಉತ್ತಮಗೊಳ್ಳಬೇಕು, ನನ್ನ ಬಡಾವಣೆ ಯಾವ ರೀತಿ ಉತ್ತಮ ಆಗಬೇಕು, ನನ್ನ ಊರು ಯಾವ ರೀತಿ ಉತ್ತಮ ಆಗಬೇಕು, ನನ್ನ ನಗರ ಯಾವ ರೀತಿ ಉತ್ತಮ ಆಗಬೇಕು, ನನ್ನ ರಾಜ್ಯ ಯಾವ ರೀತಿ ಉತ್ತಮ ಆಗಬೇಕು, ನನ್ನ ದೇಶ ಇವತ್ತು ಪ್ರಪಂಚದ ಭೂಪಟದಲ್ಲಿ ಯಾವ ರೀತಿ ನನ್ನ ದೇಶ ಮುಂದುವರೆದ ದೇಶವಾಗಿ ಹೊರಹೊಮ್ಮಬೇಕು ಅತಿ ಶೀಘ್ರದಲ್ಲಿ ಅಂತಕ್ಕಂಥ ಆಲೋಚನೆಗಳು ನಮ್ಮಲ್ಲಿಲ್ಲ. ಆದ್ರೆ ನಾವು ಇವತ್ತು ಬಹಳಷ್ಟು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೇವೆ. ಇವತ್ತು ಚಿಂತಾಮಣಿಯಲ್ಲಿ ತಾವೆಲ್ಲರೂ ಬಹಳ ಹೆಚ್ಚಿನ ಶ್ರದ್ಧೆ ವಹಿಸಿ ಒಂದು ಉತ್ತಮವಾದಂತಹ ಯಶಸ್ವಿ ಕಾರ್ಯಕ್ರಮವನ್ನ ತಾವೆಲ್ಲರೂ ಆಯೋಜಿಸಿದ್ರು. ನಾನು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದೆ, ರಾಜ್ಯ ಸರ್ಕಾರಗಳು ಹಲವಾರು ಜನ ದಾರ್ಶನಿಕರು, ಹಲವಾರು ಜನ ಸಾಧಕರು ಚರಿತ್ರೆಯಲ್ಲಿ ತಮ್ಮದೇ ಆದಂತ ಛಾಪನ್ನ ನಮ್ಮ ಕಲೆ ಮತ್ತು ಸಂಸ್ಕೃತಿ, ನಮ್ಮ ದೇಶದ ಒಂದು ಭವಿಷ್ಯತ್ತನ್ನ ಕನಸನ್ನ ಕಂಡಿರ್ತಕ್ಕಂಥ ಅವರ ಹೆಸರುಗಳಲ್ಲಿ ಇವತ್ತು ನಾವು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಲವಾರು ಸರ್ಕಾರಗಳು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ 50,000 ಇದ್ದಂತ ಈ ಒಂದು ತಾಲೂಕಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು 1 ಲಕ್ಷ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಲವಾರು ಸಮುದಾಯಗಳ ಕಾರ್ಯಕ್ರಮಗಳಿಗೆ ಅನುದಾನವನ್ನ ಸರ್ಕಾರ ಕೊಡುತ್ತೆ. ಪ್ರಾರಂಭದಲ್ಲಿ ಎಲ್ಲರೂ ಬಹಳ ಉತ್ಸಾಹದಿಂದ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬಂದ್ರು. ಆದ್ರೆ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಅದು ಕ್ಷೀಣಿಸೋಗಿದೆ. ಕೇವಲ ಕಾಟಾಚಾರಕ್ಕೆ ನಾವು ಜಯಂತಿಗಳನ್ನ ಮಾಡುವಂತ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಬೇಕು. ಬರೀ ಪ್ರಾರಂಭದಲ್ಲಿರ್ತಕ್ಕಂಥ ಉತ್ಸಾಹ ಈ ಕ್ಯಾಟ್ ಕುಗ್ಗೋಗಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಈ ಜಯಂತಿಗಳನ್ನ ಸರ್ಕಾರ ಆಯೋಜನೆ ಮಾಡ್ತಾ ಇಲ್ಲ. ಎಲ್ಲಾ ಜಾತಿ ಧರ್ಮಗಳಲ್ಲಿ ಇರ್ತಕ್ಕಂಥ ಸಾಧಕರ ಬಗ್ಗೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ತಿಳ್ಕೋಬೇಕು. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನ ನಾವು ಪಾಲನೆ ಮಾಡಬೇಕು. ಅವರ ಮಹತ್ ಕಾರ್ಯಗಳನ್ನ ನಾವು ಮುಂದಿನ ಪೀಳಿಗೆಗೆ ತಿಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಜಯಂತಿಗಳನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ನಿರುತ್ಸಾಹ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಆ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನ, ಅವರ ಪಡೆದಿರ್ತಕ್ಕಂಥ ಅಂಕಗಳನ್ನ ಇವತ್ತು ಅವ್ರಿಗೆ ಮತ್ತಷ್ಟು ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆ ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಮುಂದೆ ಬಂದು ಅವರಿಗೆ ಆರ್ಥಿಕವಾಗಿ ಅವರಿಗೆ ಬಹುಮಾನವನ್ನ ಕೊಡ್ತಕ್ಕಂಥ ಒಂದು ಮಹತ್ವದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ನಮ್ಮ ಮುಖಂಡರು ಮುಂದೆ ಬಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ನಾವು ಮಕ್ಕಳನ್ನ ಹೆಚ್ಚೆಚ್ಚು ವಿದ್ಯಾವಂತರನ್ನಾಗಿ ಮಾಡಿದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ, ಜಾತಿ ಪದ್ಧತಿ ನಿರ್ಮೂಲನ ಆಗ್ತದೆ. ಯಾವತ್ತು ವಿದ್ಯಾವಂತರಾಗ್ತೀವಿ, ಆರ್ಥಿಕವಾಗಿ ಸದೃಢರಾಗ್ತೀವಿ, ಸಮಾಜದಲ್ಲಿ ಗೌರವಯುತವಾದಂತಹ ಸ್ಥಾನವನ್ನು ನಾವು ಪಡಿತೀವಿ, ಆಗ
ಸಮಾಜದಲ್ಲಿ ಇರ್ತಕ್ಕಂಥ ಈ ಒಂದು ವ್ಯತ್ಯಾಸಗಳು ಅವು ತಂತಾನಾಗೆ ಇವತ್ತು ಬೆರೆತು ಹೋಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಇತ್ತೀಚೆಗೆ ಬಹಳಷ್ಟು ಜನ ಮದುವೆ ಸಮಾರಂಭಗಳಿಗೆ ಕರೆಯುವಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ, ಜಾತಿ ವ್ಯವಸ್ಥೆ ಇವತ್ತು ತಂತಾನಾಗೆ ಇವತ್ತು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ವಿದ್ಯಾವಂತ ಮಕ್ಕಳು ತಮಗೆ ತಮ್ಮ ಜೀವನ ಸಂಗಾತಿ ಅಥವಾ ಜೀವನ ಸಾಗಿಸ್ತಕ್ಕಂಥ ಹುಡುಗರನ್ನ ಇವತ್ತು ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ, ಅವರ ಮನಸ್ಸಿಗೆ ಇಚ್ಛೆಗೆ ಅನುಗುಣವಾಗಿ ಇವತ್ತು ಈ ಜಾತಿ ವ್ಯವಸ್ಥೆಯ ಗೋಡೆಯನ್ನ ದಾಟಿ ಇವತ್ತು ಆಯ್ಕೆಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಾನು ಯಾಕೆ ಈ ಸಂದರ್ಭದಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವೇನಾದ್ರೂ ಪ್ರಗತಿ ಸಾಧಿಸಬೇಕಾದ್ರೆ ಈ ಒಂದು ಏನು ತಡೆಗೋಡೆ ಇದೆ, ಆ ತಡೆಗೋಡೆಯನ್ನ ಮೀರಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ. ಕೆಂಪೇಗೌಡರು ಅವತ್ತಿನ ಸಂದರ್ಭದಲ್ಲಿ ಯಾವುದೇ ಒಂದು ಒಕ್ಕಲಿಗ ಸಮುದಾಯಕ್ಕೋಸ್ಕರ ಮೀಸಲಾಗಿ ಅವರ ಆಲೋಚನೆಗಳು, ಅವರ ಕನಸುಗಳನ್ನ ಕಟ್ಕೊಳ್ಳಿಲ್ಲ. ಎಲ್ಲಾ ಜಾತಿ ವರ್ಗದವರು ಅವರೆಲ್ಲರೂ ಇದ್ರೆ ಸಮಾಜ, ಅವರೆಲ್ಲರಿಗೂ ಬದುಕು ಸಿಕ್ಕಿದ್ರೆ ಸಮಾಜ, ಅವರೆಲ್ಲ ಬದುಕಿನಲ್ಲಿ ಹಸನಾದ್ರೆ ಮಾತ್ರ ಇವತ್ತು ಒಂದು ನವ ನಿರ್ಮಾತ, ಒಂದು ಏನು ಗಾಂಧೀಜಿ ಅವರು ಏನು ಒಂದು ರಾಮರಾಜ್ಯದ ಕನಸನ್ನ ಕಂಡಿದ್ರು, ನಂತರದ ದಿನಗಳಲ್ಲಿ ಆ ರೀತಿಯಾಗಿ ಒಂದು ವ್ಯವಸ್ಥೆ ಸೃಷ್ಟಿಯಾಗತ್ತೆ ಅಂತಕ್ಕಂಥದ್ದನ್ನ ಕೆಂಪೇಗೌಡರು ಬಹಳ ಹಿಂದೆನೆ ಆಲೋಚನೆ ಮಾಡಿರ್ತಕ್ಕಂಥದ್ದು. ಅದರಿಂದ ಇವೆಲ್ಲವನ್ನ ನಾವು ವಿದ್ಯಾವಂತರಾಗಿ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಏನೇ ಏರ್ಪೇರುಗಳಾಗಲಿ ರಾಜಕಾರಣದಲ್ಲಿ ನಮ್ಮ ಜವಾಬ್ದಾರಿಯನ್ನ ನಾವು ನಿಭಾಯಿಸಿದಾಗ ಸಮಾಜದಲ್ಲಿ ನಮಗೂ ಒಂದು ಗೌರವ ಉಳಿತದೆ, ಮುಂದಿನ ಪೀಳಿಗೆ ನಮ್ಮನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸಗಳಾಗ್ತವೆ. ಈ ನಿಟ್ಟಿನಲ್ಲಿ ನಾವೀಗ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ಉದಾಹರಣೆಗೆ ಇವತ್ತು ನಗರದ ಹೃದಯ ಭಾಗ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ, ನಾನ್ ಕಂಡಂತ ಕನಸು ಬೇರೆ ಇತ್ತು. ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳ ಕಾರಣದಿಂದ ಇವತ್ತು ನಾವು ಕಂಡಂತ ಕನಸಿನ ರೀತಿಯಲ್ಲಿ ಆಗ್ಲಿಲ್ಲ. ಆದ್ರೆ ಈಗ ಮತ್ತೆ ಅವಕಾಶ ಬಂದಿರೋದ್ರಿಂದ ನಾವು ಮತ್ತೆ 9 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ. ಸದ್ಯದಲ್ಲೇ ಅದರ ಪ್ರಕ್ರಿಯೆಗಳು ಎಸ್ಟಿಮೇಟ್ ಎಲ್ಲ ಇವತ್ತು ತಯಾರಾಗ್ತಾ ಇದೆ. ಬಹುಶಃ ಇನ್ನೊಂದು 2 ತಿಂಗಳ ಒಳಗಾಗಿ ಮತ್ತೆ ಇದರ ಪುನರ್ ನಿರ್ಮಾಣ, ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಕಟ್ಟಡದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಇಲ್ಲಿರ್ತಕ್ಕಂಥ ಸಾಮರ್ಥ್ಯ, ಆಸನಗಳ ಸಾಮರ್ಥ್ಯ ಮತ್ತು ವಿನ್ಯಾಸ ಸಂಪೂರ್ಣವಾಗಿ ಬದಲಾಯಿಸಿ ನಾಳೆ ಎಲ್ಲಾ ಜಾತಿ ಧರ್ಮದ ಏನು ಜಯಂತಿಗಳಿರ್ತವೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಇದೇ ಅಂಬೇಡ್ಕರ್ ಭವನದಲ್ಲಿ ನಡೆಸ್ತಕ್ಕಂಥ ಕೆಲಸ ಆದಾಗ ಏನ್ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಗೌರವ, ಅವರಿಗೆ ನಾವು ಅರ್ಪಿಸ್ತಾ ಇರ್ತಕ್ಕಂಥ ನಮ್ಮ ಕೃತಜ್ಞತೆಗಳು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲರೂ ಏನು ಕೆಂಪೇಗೌಡರು ಕನಸು ಕಂಡ್ರು, ಆ ಕನಸಿನಂತೆ ಉತ್ತಮವಾದಂತ ನಗರಗಳು ಮತ್ತೊಂದು ನಿರ್ಮಾಣ ಒಂದ್ ಕಡೆ ಇರಲಿ, ಮಕ್ಕಳ ಭವಿಷ್ಯತ್ತು, ಮಕ್ಕಳಿಗೆ ಉದ್ಯೋಗ ಅವಕಾಶಗಳನ್ನ ಹೆಚ್ಚು ಮಾಡ್ತಕ್ಕಂತ ಒಂದು ಕೆಲಸ ನಮ್ಮ ಮೇಲೆ ಇದೆ. ತಮಗೆ ಗೊತ್ತಿದೆ, ನಾನು 2010ರಲ್ಲೇ 1300 ಎಕರೆ ಕೈಗಾರಿಕೆಗಳು ಮಾಡೋದಕ್ಕೆ ಗುರುತಿಸಿದ್ದೆ. ಕಾರಣಾಂತರದಿಂದ ಚುನಾವಣೆಯಲ್ಲಿ ಏರ್ಪೇರಾಯ್ತು. ಕೈಗಾರಿಕೆಗಳು ಇವತ್ತು ಒಂದು ಕೈಗಾರಿಕೆ ನೋಡಕ್ ಆಗ್ಲಿಲ್ಲ. ಆಯ್ತು, ಈಗ ಮತ್ತೆ ಅವಕಾಶ ಬಂತು ಅಂತ ನೋಡಕ್ ಹೋದಾಗ ಅದೇನೋ ಡೀಮ್ಡ್ ಫಾರೆಸ್ಟ್ ಮತ್ತೊಂದು ಅಂತೇಳಿ ಒಂದ್ ಕಡೆ 280 ಎಕರೆ, ಮತ್ತೊಂದ್ ಕಡೆ 280 ಎಕರೆ ಹೋಗಿ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದೀವಿ. ಕೈಗಾರಿಕೆಗಳು ಮಂಜೂರಾಗಿರ್ತಕ್ಕಂಥ ಕೈಗಾರಿಕೆಗಳು ಶುರು ಮಾಡಬೇಕು ಅಂದ್ರೆ ಇವತ್ತು ಆಗ್ತಾ ಇಲ್ಲ. ಈ ರೀತಿ ಗೊಂದಲಕ್ಕೆ ಸಿಕ್ಕಾಕೊಂಡಿದೀವಿ. ಆದ್ರೂ ನಾವು ಕನ್ಶೆಟ್ಟಹಳ್ಳಿ ಹತ್ರ 530 ಎಕರೆ ಹೆಚ್ಚುವರಿಯಾಗಿ ಗುರುತಿಸಿದೀವಿ. ಏನು 270 ಎಕರೆ ಹೋದ್ರೂ ಸಹ ಇನ್ನ 1000 ಎಕರೆ ಇವತ್ತು ಅಲ್ಲಿ ಕೈಗಾರಿಕೆ ಮಾಡುವಂತದ್ದಕ್ಕೆ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಮಾಡೋದಕ್ಕೆ ನಾವು ಜಾಯಿಂಟ್ ಸರ್ವೆ ಮಾಡಿ ಬಹುಶಃ ಇನ್ನು 1-1.5 ತಿಂಗಳಲ್ಲಿ ಅದನ್ನ 1000 ಎಕರೆ ನಾವು ಅದನ್ನ ಕೈಗಾರಿಕೆಗೆ ರೆಡಿ ಮಾಡಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಮಸ್ತೇನಹಳ್ಳಿ ಹತ್ರ ಇರ್ತಕ್ಕಂಥ ಪ್ರದೇಶದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಈ 2 ಜಾಗ, ಮಸ್ತೇನಹಳ್ಳಿ ಇರ್ಬೋದು, ಕನ್ಶೆಟ್ಟಹಳ್ಳಿ ಇರ್ಬೋದು, ಆ 2 ಜಾಗದಲ್ಲಿ ಸುಮಾರು 550 ಎಕರೆ, 550ಕ್ಕೂ ಹೆಚ್ಚು ಎಕರೆ ಜಾಗ ಇವತ್ತು ಮತ್ತೆ ಬಿಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ನಾನು ಬರೀ ತಾಲೂಕಿಗೆ ಸೀಮಿತವಾಗಿ ನಾನು ಮಾಡ್ತಾ ಇಲ್ಲ, ಜಿಲ್ಲೆ ಭವಿಷ್ಯತ್ತು ನನ್ನ ಕೈಯಲ್ಲಿದೆ. ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಇವತ್ತು ಪ್ರಾಥಮಿಕ ಹಂತದ ಅಧಿಸೂಚನೆಯನ್ನ ಇವತ್ತು ಹೊರಡಿಸಿದ್ದೀವಿ. ಜಂಗಮಕೋಟೆ ಹತ್ರ 2823 ಎಕರೆ, ಬಹುಶಃ 2 ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ
ಜಾಗ ಗುರುತಿಸ್ತಕ್ಕಂಥ ಕೆಲಸ ಆಗಿರ್ಲಿಲ್ಲ. ಇವತ್ತು ನಾವು ಜಾಗ ಗುರುತಿಸಿದೀವಿ. ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ. ಆದಷ್ಟು ಬೇಗ 2-3 ತಿಂಗಳಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿ ರೈತರಿಗೆ ನ್ಯಾಯಯುತವಾದಂತಹ ಬೆಲೆಯನ್ನು ಕೊಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕೈಗಾರಿಕೆಗಳನ್ನ ಈ ಭಾಗಕ್ಕೆ ತರ್ತಕ್ಕಂತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ಅದೇ ರೀತಿ ಬಾಗೇಪಲ್ಲಿ ಹತ್ರ ಅಲ್ಲಿ ಸುಮಾರು 600 ಎಕರೆ ಅಲ್ಲಿ ಸದ್ಯದಲ್ಲಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಕ್ಕಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಅದು ಕೂಡ ಬಹುಶಃ ಇನ್ನೊಂದು 15 ದಿವಸದಲ್ಲಿ ಅದು ಕೂಡ ಅಧಿಸೂಚನೆ ಹೊರಬರ್ತದೆ. ಈ ರೀತಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಈಗಾಗಲೇ ಯಾವುದೋ ಒಂದು ದೊಡ್ಡ ಕೈಗಾರಿಕೆ ಸಂಸ್ಥೆಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ಕೈಗಾರಿಕೆ ಸಂಸ್ಥೆ ತರಬೇಕು ನಮ್ಮ ಜಿಲ್ಲೆ ವ್ಯಾಪ್ತಿ ಒಳಗೆ ಅಂತಕ್ಕಂಥ ಉದ್ದೇಶ. ಬೇರೆ ಬೇರೆ ಕಡೆ ಅವರಿಗೆ ಒತ್ತಡ ಇದೆ, ಬೇರೆ ಬೇರೆ ಕಡೆ ಬನ್ನಿ ಅಂತಕ್ಕಂಥ ಒತ್ತಡ ಇದೆ. ಆದ್ರೂ ನಾನು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ ದೇವರು ಇಚ್ಛೆ ಯಾವ ರೀತಿ ಇದೆ. ಆದ್ರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತಕ್ಕಂಥದ್ದು, ಇನ್ವೆಸ್ಟ್ ಕರ್ನಾಟಕ ಅಂತಕ್ಕಂಥ ದೊಡ್ಡ ಕಾರ್ಯಕ್ರಮ ಸರ್ಕಾರಗಳು ಹಲವಾರು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾವೆ. ಕೈಗಾರಿಕೆಗಳನ್ನ ಆಕರ್ಷಣೆ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗಾಗಲೇ ನಮ್ಮ ಕೈಗಾರಿಕಾ ಸಚಿವರು ಜಪಾನ್ ಮತ್ತು ಕೊರಿಯಾಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಜಪಾನ್ ಇಂದ ಬಹುಶಃ ನಾಳೆದ್ದು ಕೊರಿಯಾ ಕಡೆ ಹೋಗ್ತಕ್ಕಂಥದ್ದಿದೆ. ಅಲ್ಲಿ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರಬೇಕು ಅಂತಕ್ಕಂಥ ಉದ್ದೇಶ ಇದೆ. ಈಗಾಗಲೇ ನಾನು ಮೊನ್ನೆ ಏನಿವತ್ತು ನರಸಾಪುರದಲ್ಲಿ ವಿಸ್ಟ್ರಾನ್ ಸಂಸ್ಥೆ ಇದೆ, ಅವರು ಆ ಸಂಸ್ಥೆಯನ್ನ ಇವತ್ತು ಟಾಟಾ ಸಂಸ್ಥೆ ಅವರು ಖರೀದಿ ಮಾಡಿದ್ದಾರೆ. ಈಗ ಅಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗ್ತಕ್ಕಂತ ಒಂದು ಯೋಜನೆಯನ್ನ ಹೇಳಿದ್ದಾರೆ. SSLC ಫೇಲ್ ಆಗಿರ್ತಕ್ಕಂಥ, PUC ಫೇಲ್ ಆಗಿರ್ತಕ್ಕಂಥ ಹೆಣ್ಮಕ್ಳು ಅವರಿಗೆ ಸುಮಾರು ಅಲ್ಲೇ ವಸತಿ ಸೌಲಭ್ಯ, ವಾಹನ ಸೌಲಭ್ಯ, ಅವರಿಗೆ ಸಂಪೂರ್ಣವಾಗಿ ತರಬೇತಿ ಕೊಡ್ತಕ್ಕಂಥದ್ದು. ಏನಿವತ್ತು ಮೊಬೈಲ್ ಫ್ಯಾಕ್ಟರಿ ಇದೆ, ಅದು ಆ ಮೊಬೈಲ್ ಅನ್ನ ಜೋಡಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಹೆಚ್ಚಾಗಿ ಹೆಣ್ಮಕ್ಳು ಬೇಕು ಅಂತಕ್ಕಂಥದ್ದನ್ನ ನಮ್ಗೆ ಹೇಳಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಅದೊಂದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು. ಯಾರ್ಯಾರು ತಮ್ಮ ಒಂದು ಬೈಕೆಯನ್ನ ವ್ಯಕ್ತಪಡಿಸ್ತಾರೆ ಅಂತವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡುವಂತ ಒಂದು ಕೆಲಸ. ಸುಮಾರು 6,000 ಜನ ಬೇಕು ಉದ್ಯೋಗಿಗಳು. ಅದನ್ನ 2 ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಉದ್ದೇಶ ಇದೆ. ಯಾರ್ಯಾರು SSLC ಓದಿರ್ತಕ್ಕಂಥ ಹೆಣ್ಮಕ್ಳು, ಹೆಚ್ಚಾಗಿ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗಿಲ್ಲ ಅವಕಾಶ ಕಮ್ಮಿ. ಯಾಕಂದ್ರೆ ಗೊತ್ತಿದೆ ನಿಮ್ಗೆ ಯಾಕೆ ಗಂಡು ಮಕ್ಕಳಿಗೆ ಅವಕಾಶ ಕಮ್ಮಿ ಇದೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥ ಕಾರಣದಿಂದ. ಅದರಿಂದ SSLC ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಮತ್ತು PUC ಫೇಲ್ ಆಗಿರ್ತಕ್ಕಂಥ ಮಕ್ಕಳು ದಯವಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಯಾರು ಇದ್ದಲ್ಲಿ, ಯಾರು ಗೊತ್ತಿರೋರು ಇದ್ರೆ ದಯವಿಟ್ಟು ಅವ್ರಿಗೆಲ್ರಿಗೂ ಹೇಳಿಟ್ಟಿರಿ. ಆದಷ್ಟು ಇನ್ನೊಂದು 15-20 ದಿವಸದ ಒಳಗೆ ನಾವೊಂದು ಅನೌನ್ಸ್ಮೆಂಟ್ ಅಂತ ಮಾಡಿ ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆ ಮಾಡ್ತೀವಿ. 2 ಜಿಲ್ಲೆಯಲ್ಲೂ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ, ಒಂದೊಂದು ತಾಲೂಕಿನಲ್ಲೂ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಈ ರೀತಿಯಾಗಿ ಎಲ್ಲೆಲ್ಲಿ ಅವಕಾಶ ಇದೆ ಅದರಲ್ಲಿ ಇನ್ನೂ ಒಂದು ವರ್ಷ ಟ್ರೈನಿಂಗ್ ಕೊಡ್ತಾರೆ. ಅದಾದ್ಮೇಲೆ ಅದಕ್ಕೆ 12-13 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ, ಸ್ಟೈಪೆಂಡ್ ಅಂತ ಕೊಡ್ತಾರೆ ಅವರು. ಯಾಕಂದ್ರೆ ನಿಮ್ಗೆ ಓಡಾಡೋದಕ್ಕೂ ಖರ್ಚಿಲ್ಲ, ಇರೋದಕ್ಕೂ ಖರ್ಚಿಲ್ಲ, ಊಟದಕ್ಕೂ ಖರ್ಚಿಲ್ಲ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಕೈಗೆ 12 ಸಾವಿರ ರೂಪಾಯಿ ಬರೋ ತರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಅವ್ರು ಹಮ್ಮಿಕೊಳ್ಳುವಂತದಕ್ಕೆ ಮಾಡಿದ್ದೀವಿ. ಚರ್ಚೆ ಆಗಿದೆ. ಈಗ ಅದನ್ನ ನಾವು ಅನುಷ್ಠಾನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಅದರಿಂದ ಇನ್ನು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು. ಕಾರಣ ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ, ನಮ್ಮ ಬದುಕನ್ನ ಕಟ್ಕೊಳ್ತಕ್ಕಂಥದ್ದಕ್ಕೆ ನಮ್ಮಿಂದ ಏನೇನು ಸಾಧ್ಯ ಆಗತ್ತೆ ಅಂತ ಅದನ್ನ ಮಾಡ್ಬೇಕು ಅಂತಕ್ಕಂಥ. ಬಹುಶಃ ಏನು ಕೆಂಪೇಗೌಡರ ಕನಸಿತ್ತು, ಆ ಕನಸಿನ ಭಾಗ ಬಹುಶಃ ಇವೆಲ್ಲ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರಿಂದ ನಾನು ತಮ್ಮೆಲ್ರಿಗೂ ಹೇಳುವಂಥದ್ದು ಇಷ್ಟೇ, ಬಹಳಷ್ಟು ಇವತ್ತು ಚಟುವಟಿಕೆಗಳು ಆಗ್ತಾ ಇದ್ದೇವೆ. ಕೆಲವು ಇನ್ನ ಕಣ್ಣು ಮುಂದೆ ಕಾಣಲಿಲ್ಲ ಅಂತ ನಾನು ಬಹಳಷ್ಟು ಒತ್ತಡ ಆಗ್ತಾ ಇದ್ದೇನೆ. ಈಗಾಗಲೇ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ್ದೀವಿ, ಡ್ರಾಫ್ಟ್ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತೀವಿ. ಚಿಂತಾಮಣಿ ಪಾಲಿಟೆಕ್ನಿಕ್ ಅಲ್ಲಿ ಈ ವರ್ಷದಿಂದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಘಟಕ ಕಾಲೇಜ್ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಕಂಪ್ಯೂಟರ್ ಸೈನ್ಸ್ 60 ಜನಕ್ಕೆ, ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ 60 ಜನ,
ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ 60 ಜನ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟ್ರಿಪಲ್ ಅದು 60 ಜನ, ಒಟ್ಟು 240 ಜನಕ್ಕೆ ಪ್ರವೇಶಾತಿಯ ಪ್ರವೇಶವನ್ನ ಸಿಇಟಿ ಮುಖಾಂತರ ಮಕ್ಕಳಿಗೆ ಅವಕಾಶವನ್ನ ಚಿಂತಾಮಣಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಬಹುಶಃ 1.5 ತಿಂಗಳಲ್ಲಿ ಅದೆಲ್ಲ ಕೆಲಸ ಪ್ರಾರಂಭ ಆಗಿ ಅದಕ್ಕೆ ಏನೇನು ಬೇಕು ಅವಕಾಶಗಳು ಮಾಡ್ತೇವೆ. ಪಾಲಿಟೆಕ್ನಿಕಲ್ ಈಗಾಗಲೇ 75 ವರ್ಷ ಪೂರೈಸಿದೆ. ಸುಮಾರು 67-69 ಕೋಟಿಗೆ ಒಂದು ದೊಡ್ಡ ಒಂದು ಕಟ್ಟಡದ ಇರ್ತಕ್ಕಂಥ ಹಳೆ ಕಟ್ಟಡವನ್ನ ತೆಗೆದು ಮಾಡುವಂತದಕ್ಕೆ ಮಾಡಿದೀವಿ. ನಿಮಗೆ ಗೊತ್ತಿದೆ, ಎಲ್ಲಾ ಪರಿಸ್ಥಿತಿಗಳಲ್ಲೂ ಕಳೆದ ವರ್ಷದಲ್ಲಿ 15 ಕೋಟಿಯನ್ನ ಚಿಂತಾಮಣಿ ಕೊಟ್ಟಿದ್ದೀವಿ. ಆ ಒಂದು ಸೈಡ್ ಬ್ಲಾಕ್ ತಗೊಳ್ತೀವಿ, ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಕಾಲೇಜುಗಳಿಗೆ ಹಣ ಕೊಟ್ಟಿದ್ದೀವಿ. ಈಗ ಈ ವರ್ಷದಿಂದ PUC ಏನು ನಮ್ಮ ಕಾಲೇಜುಗಳಿದ್ದಾವೆ ಅದಕ್ಕೆ ಯಾವ ರೀತಿ ಮೂಲಭೂತ ಸೌಲಭ್ಯ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಕಡೆ ಗಮನ ಇದೆ. ಅದರಿಂದ ಇವತ್ತು ಹಲವಾರು ಕೆಲಸಗಳು, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಕಲ್ಪಿಸಬೇಕು ಅದೊಂದು ವಿನ್ಯಾಸ ಮಾಡಿ ರೆಡಿ ಇಟ್ಟಿದ್ದೀವಿ. ರಾಮಕುಂಟೆಯಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಟ್ರಕ್ ಟರ್ಮಿನಲ್ ಅದಕ್ಕಿಂತ ರಿಪೇರ್ಗೆ ಅಲ್ಲಿ ಬೇರೆ ಒಂದು ಹೊಸದಾಗಿ ಬೇರೆ ಒಂದು ವಿನ್ಯಾಸ ಮಾಡಿದೀವಿ. ಅದಕ್ಕೆ ಹಣ ಹೊಂದಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದೀವಿ. ಇನ್ನ ಮಂಜೂರಾಗಿಲ್ಲ, ಹೇಳ್ತೇನೆ. ಆಸ್ಪತ್ರೆ ವಿಚಾರದಲ್ಲಿ ಸುಮಾರು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಂಜೂರು ಮಾಡಿಸಿದ್ದೀನಿ. ನಾನೀಗ ಸದ್ಯದಲ್ಲಿ ಹೇಳ್ತೀನಿ. ಅದು ಕೂಡ ಸುಮಾರು 23 ಕೋಟಿಯಲ್ಲಿ 50 ಹಾಸಿಗೆಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತದಕ್ಕೆ ಮಾಡಿದ್ದೀವಿ. ಮಂಜೂರಾತಿ ಸಿಕ್ಕಿದೆ, ನಾವು ವಿನ್ಯಾಸನೂ ರೆಡಿ ಇದೆ. ಜಾಗ ಅಂತಿಮ ಮಾಡಿಬಿಟ್ಟು ಟೆಂಡರ್ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ಸರ್ವೆ ಮಾಡಿಸಿದೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಟ್ರಯಲ್ ಅಂತ ಹೇಳಿ ಶ್ರೀರಾಮ್ ನಗರಕ್ಕೆ ಹೆಚ್ಚಿನ ಒಂದು ಮಾಹಿತಿಯನ್ನ ಸಂಗ್ರಹಣೆಗೆ ಆ ಸಂಸ್ಥೆಯವರು ಇವತ್ತು ಎಲ್ಲ ಮಾಹಿತಿ ಸಂಗ್ರಹಣೆ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಒಂದು ದೂರದೃಷ್ಟಿ ಉಳ್ಳತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡ್ತಾ ಇದೀವಿ. ನಗರದಲ್ಲಿರ್ತಕ್ಕಂಥ ರಸ್ತೆಗಳು ನಗರೋತ್ಥಾನದಲ್ಲಿ ಬಹಳ ಅವೈಜ್ಞಾನಿಕವಾಗಿ ಕಾರ್ಯಕ್ರಮಗಳನ್ನು ಹಾಕ್ತಕ್ಕಂಥ ಕೆಲಸ ಆಗಿತ್ತು. ಅದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ. ಸದ್ಯದಲ್ಲಿ ಅದಕ್ಕೆ ಬದಲಾವಣೆ ಆದಂತ ಒಂದು ಇದಕ್ಕೆ ನಾವು ಟೆಂಡರ್ ಕರೆಯತಕ್ಕಂಥದಕ್ಕೆ ಸದ್ಯದಲ್ಲೇ ಕರಿತೀವಿ. ಏನೇನು ಮುಖ್ಯ ರಸ್ತೆಗಳು ಹಾಳಾಗಿದ್ದಾವೆ ಅವಕ್ಕೆಲ್ಲದಕ್ಕೂ ಮೋಕ್ಷ ಕೊಡ್ತಕ್ಕಂಥದ್ದು. ಏನು ಹಿಂದೆ ನಾನು 13-15 ವರ್ಷದಿಂದ ಮಾಡ್ತಿದ್ದೆ, ಆ ರಸ್ತೆಗಳನ್ನ ಮತ್ತೆ ಮಾಡೋಣ, ಬಡಾವಣೆಯಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ಮುಂದಿನ ಒಂದು ಹಂತದಲ್ಲಿ ಅದನ್ನು ತೆಗೆದುಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ. ಕ್ರಿಮೆಟೋರಿಯಂ ಇವತ್ತು ತಮಗೆ ಗೊತ್ತಿದೆ, ಎಲ್ಲ ಕಡೆ ಸ್ಮಶಾನಗಳಲ್ಲಿ ಜಾಗ ಇಲ್ದಿರ ಆಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಇವತ್ತು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಅಲ್ಲಿ ಎಲ್ಲಾ ಜಾತಿ ಧರ್ಮದವರು ಹೋಗಿ ಅಲ್ಲಿ ಸುಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಇವತ್ತು ಅದಕ್ಕೆ ನಾವೇ 5 ಕೋಟಿಗೆ ಯೋಜನೆಯನ್ನು ತಯಾರು ಮಾಡಿಸಿದ್ವಿ. ನಾನು ಅದಕ್ಕೆ ಸರ್ಕಾರದಲ್ಲಿ ಅನುದಾನ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಯತ್ನದ ಭಾಗ ರಾಜ್ಯದಲ್ಲಿ ಇವತ್ತು 32 ನಗರಗಳಿಗೆ 4 ಕೋಟಿ ರೂಪಾಯಿಲಿ ಕ್ರಿಮೆಟೋರಿಯಂ ಮಾಡೋದಕ್ಕೆ ಸಂಪುಟದಲ್ಲಿ ಮತ್ತು ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆದ್ರೆ ನಾವು 5 ಕೋಟಿಗೆ ಮಾಡಿಸ್ತಾ ಇದ್ದೀವಿ. ನಾವೇನು ವಿನ್ಯಾಸ ಮಾಡಿಸಿದ್ವಿ ಶಾಸ್ತ್ರೋಕ್ತವಾಗಿ, ಯಾಕಂದ್ರೆ ಎಲ್ಲಾ ಜಾತಿ ಧರ್ಮದವರು ಅಲ್ಲಿ ಉಪಯೋಗಿಸಬೇಕಾದ್ರಿಂದ ಅದನ್ನ ಶಾಸ್ತ್ರೋಕ್ತವಾಗಿ ನಾಳೆ ಯಾವುದೋ ಒಂದು ಧರ್ಮದವರಿಲ್ಲ ನಮ್ಗೆ ಸರಿ ಇಲ್ಲ ಅಂತಕ್ಕಂಥದ್ದಾಗಬಾರ್ದು. ಯಾರು ಹೆಚ್ಚು ಇದ್ರ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಅಂತ ಸಮುದಾಯದವರ ಹತ್ರನೇ ತೋರಿಸಿ ಮಾಡಿ ಈಗ ಅದನ್ನೇ ಈಗ ರಾಜ್ಯದಲ್ಲಿ ಕಾಪಿ ಮಾಡಕ್ ಕೊಟ್ಟಿದ್ದಾರೆ. ನಾವೇನ್ ತಯಾರು ಮಾಡಿದ್ವಿ ಅದನ್ನೇ ರಾಜ್ಯದಲ್ಲಿ ಬೇರೆ ಕಡೆ ಕಾಪಿ ಮಾಡಕ್ ಕೊಟ್ಟಿದ್ದಾರೆ. ಇನ್ನ ಒಳಚರಂಡಿ ವ್ಯವಸ್ಥೆಗೆ ಸುಮಾರು 40 ಕೋಟಿ ರೂಪಾಯಿ, ಅದರಲ್ಲಿ 40 ಕೋಟಿ ಮತ್ತು ಇನ್ನೊಂದು ಕೋಟಿ, ಇನ್ನು 10 ಕೋಟಿ STP ಇದು. ಇದರಲ್ಲಿ ಚೊಕ್ರಟಹಳ್ಳಿ ಕೆರೆ ಹತ್ರ 2 ಎಕರೆ, ಚೊಕ್ರಟಹಳ್ಳಿ ಕೆರೆ ಪಕ್ಕದಲ್ಲಿ 2 ಎಕರೆ ನಗರಸಭೆಗೆ ಸಿಕ್ಕಿದೆ. STP ನ ಅದನ್ನ 400 MLD ಕೆಪಾಸಿಟಿಗೆ ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ಏನು ಇವತ್ತು ಒಳಚರಂಡಿ ವ್ಯವಸ್ಥೆ ಎಲ್ಲೆಲ್ಲಿ ಹಾಳಾಗಿದೆ, ಜೊತೆಗೆ ಎಲ್ಲೆಲ್ಲಿ ಆಗಿಲ್ಲ, ಮತ್ತು ಹೊಸ ಅಂದ್ರೆ ಏನೇನು ಬಡಾವಣೆಗಳು ನಗರದ ವ್ಯಾಪ್ತಿಗೆ ಬಂದಿದೆ 15-20 ವರ್ಷಗಳಲ್ಲಿ ಮನೆ ನಿರ್ಮಾಣ ಆಗಿರ್ಲಿ ಆಗದೆ ಇರಲಿ, ಅದು ಎಷ್ಟೆಷ್ಟು ಸಾಧ್ಯ ಆಗತ್ತೆ ಅಷ್ಟೆಷ್ಟು ಎಲ್ಲ ಇದ್ರಲ್ಲಿ ಸೇರಿಸ್ಬಿಡ್ತೀವಿ. ಕಾರಣ ಇಷ್ಟ ಅಂದ್ರೆ ಕಾರಣ ಯಾಕಂದ್ರೆ ಒಂದು ಲೆವೆಲ್ಸ್ ಸಿಗ್ಲಿ. ನಾಳೆ ಮನೆ ಕಟ್ತಕ್ಕಂಥವ್ರು ಅವ್ರ ಇಷ್ಟಾನುಸಾರ 5 ಅಡಿ 4 ಅಡಿ ಎತ್ತರ, ಒಬ್ರು ತಗ್ಗು, ನಾಳೆ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಗೊಂದಲಗಳಾಗ್ತವೆ. ನಾಳೆ ಒಂದು ಮನೆ ತಗ್ಗಿರ್ತದೆ, ಒಂದು ಮನೆ ಎತ್ತರ ಇರ್ತದೆ, ಇವೆಲ್ಲ ಆಗ್ಬಾರ್ದು ಅಂತ ಹೇಳಿ ಇವತ್ತು ಅದನ್ನು ಕವರ್ ಮಾಡುವಂತದಕ್ಕೆ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 1.25 ಕೋಟಿ ರೂಪಾಯಿ ಅಷ್ಟು
ಏನು ಇವತ್ತು ಕುಡಿಯೋ ನೀರಿನ ಬೋರ್ವೆಲ್ಗಳನ್ನ ಕೊರೆಯುವಂತದಕ್ಕೆ ಟೆಂಡರ್ ಪೂರ್ಣ ಆಗಿದೆ. ಸದ್ಯದಲ್ಲೇ ಬೋರ್ವೆಲ್ ಕೊರೆಯುವಂತದನ್ನ ಇವತ್ತು ಜಾಗಗಳನ್ನ ಗುರುತಿಸಿ ಬೋರ್ವೆಲ್ ಕೊರೆಸುವಂತದಕ್ಕೂ ನಾವು ಮಾಡ್ತಾ ಇದ್ದೀವಿ. ಇವತ್ತಿಗಾಗಲೇ ನಾವು ನಮ್ಮ ಲೆಕ್ಕುಂದಿ ಕೆರೆ ಅಭಿವೃದ್ಧಿಗೆ 35 ಕೋಟಿದು ಯೋಜನೆ ಫೈನಲ್ ಅಪ್ರೂವಲ್ಗೆ ಹೋಗಿದೆ. ಕಣಪಲ್ಲಿ ಆಗಿತ್ತು, ಸ್ವಲ್ಪ ಇನ್ನ ಪೆಂಡಿಂಗ್ ಇದೆ, ಇನ್ನ ಪೂರ್ತಿ ಅನುದಾನ ಲಭ್ಯ ಆಗಿಲ್ಲ. ಇವತ್ತು ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆಗಳಿಗೆ ಹಣ ಹಾಕ್ಸಿದ್ದೀನಿ, ತಮಗೆಲ್ಲ ಗೊತ್ತಿದೆ. ಅದು ಕೂಡ ಈಗ ಕೆಲವು ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇನ್ನು ಸದ್ಯದಲ್ಲೇ ಕೆಲವು ಕಾಮಗಾರಿ ಪೂಜೆ ಮಾಡ್ತೀವಿ ಒಂದು ವಾರದಲ್ಲಿ. ಇನ್ನ ಕೆಲವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು, ಚೇಳೂರು ರಸ್ತೆ ಇರ್ಬೋದು, ಬಾಗೇಪಲ್ಲಿ ರಸ್ತೆ ಇರ್ಬೋದು, ಟೆಂಡರ್ಗಳು ಫೈನಲ್ ಆಗ್ತಾ ಇದೆ. ಫೈನಲ್ ಆದ್ಮೇಲೆ ಅದನ್ನು ಪ್ರಾರಂಭ ಮಾಡ್ತೀವಿ. ಒಂದೊಂದು ಹೋಬಳಿಗೆ 5-5 ಕೋಟಿ ಕೊಟ್ಟಿದ್ವಿ, ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದನ್ನು ಕೂಡ 25 ಕೋಟಿ ಇದು ಕೂಡ ಸದ್ಯದಲ್ಲಿ ಅದನ್ನ 1-2 ತಿಂಗಳಲ್ಲಿ ಕಾಮಗಾರಿನ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇವೆಲ್ಲದರ ಜೊತೆಗೆ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಒಂದು ದೊಡ್ಡ ಯೋಜನೆಯನ್ನ 28 ಕಿಲೋಮೀಟರ್ ಕುಶಾವತಿ ಏನು ನದಿ ಹರಿತದೆ, 28 ಕಿಲೋಮೀಟರ್. ಆ 28 ಕಿಲೋಮೀಟರ್ ಅಲ್ಲಿ ನಾವು ಸಂಪೂರ್ಣವಾಗಿ ಆ ನದಿಯ ಹೂಳನ್ನ ತೆಗೆಸ್ತಕ್ಕಂಥದ್ರ ಜೊತೆಗೆ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ಗಳು ಹಾಕ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಹಾಕ್ಸುವಂತದ್ದು ಒಂದು ಯೋಜನೆ ತಯಾರು ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ಸುಮಾರು 15ರಿಂದ 20 ಕೆರೆಗಳಿಗೆ ಮುಂಗಾನಹಳ್ಳಿ ಹೋಬಳಿಯಲ್ಲಿ ನೀರು ಕೊಡುವಂತದ್ದಕ್ಕೂ ಅದರಲ್ಲಿ ಸೇರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದಾದ್ಮೇಲೆ ಪಾಪಾಗ್ನಿ ನದಿಗೆ ಮಾಡ್ತಕ್ಕಂಥ ಆಲೋಚನೆ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ 2015ರಲ್ಲಿ 2021ರಲ್ಲಿ ಬಿದ್ದಂತ ಮಳೆ ಪ್ರಮಾಣ ನೋಡಿದಾಗ ಬಹುಶಃ ನಾವು ಇದನ್ನ ಏನು ನಾನು ಕನ್ಸ್ಕೊಂಡಿದ್ದೇನೆ ಅದನ್ನ ಪೂರ್ಣ ಮಾಡಿದ್ರೆ 3 ವರ್ಷ ನಮಗೆ ಯಾವುದೇ ರೀತಿ ನೀರಿಗೆ ರೈತರಿಗೆ ಆ ಭಾಗದಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನಮಗೆ ನೀರು ಶೇಖರಣೆ ಆಗ್ತಕ್ಕಂಥ ಅವಕಾಶ ಇದೆ. ಸಂಪೂರ್ಣವಾಗಿ ಆ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತದೆ. ನಾವು HN ವ್ಯಾಲಿ, KC ವ್ಯಾಲಿ ಮೇಲೆ ಅವಲಂಬಿತವಾಗಿರುವಂತ ಅವಶ್ಯಕತೆ ಬರೋದಿಲ್ಲ. ಕುಡಿಯೋ ನೀರಿನ ಬೋರ್ವೆಲ್ಗಳು ವೃದ್ಧಿ ಆಗ್ತವೆ. ಇವೆಲ್ಲ ಒಂದಕ್ಕೊಂದು ರೈತರ ಬೋರ್ವೆಲ್ ಪ್ರತಿಯೊಂದರ ಮೇಲೆ ಪರಿಣಾಮ ಆಗುತ್ತೆ. ಇವೆಲ್ಲವನ್ನ ನಾವು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಹಲವಾರು ಅದೇ ಯೋಜನೆಯಲ್ಲಿ ಮತ್ತೊಂದು ನಮ್ಮ ಭಕ್ತರಳ್ಳಿ ಅರಸಿನಕೆರೆಗೂ ಮಂಜೂರಾತಿ ಸಿಕ್ಕಿಲ್ಲ, ಮಂಜೂರಾತಿ ತೆಗೆದುಕೊಳ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಈ ರೀತಿ ನಾನಾ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ರಸ್ತೆಯ ತಿರುವುಗಳು ಬಹಳಷ್ಟು ಕಡೆ, ಅದಕ್ಕೆ ಕೂಡ ಅನುದಾನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಈಗಾಗಲೇ ತಮಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರದಿಂದ ಮುಳಬಾಗಿಲಿಗೆ ಏನಿವತ್ತು ಹೈವೇ ಇದೆ ಅದು ಚತುಷ್ಪಥ ರಸ್ತೆ ಆಗುವಂತದ್ದಕ್ಕೆ ನಾನು ಕಳೆದ ಮಂತ್ರಿ ಆದ್ಮೇಲೆ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದಾಗ ಅವರು ನನಗೆ ಮಂಜೂರು ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಅದೇ ರೀತಿ ಮಂಜೂರು ಮಾಡಿಕೊಟ್ಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಏನು ಡಿಸೈನ್ ಮಾಡ್ಲಿಕ್ಕೆ ರಸ್ತೆ ಡಿಸೈನ್, ಚತುಷ್ಪಥ ರಸ್ತೆ ಮಾಡುವಂತ ಡಿಸೈನ್ ಮಾಡ್ಲಿಕ್ಕೆ ಈಗಾಗಲೇ ಏಜೆನ್ಸಿ ಫಿಕ್ಸ್ ಆಗಿದೆ. 1ನೇ ತಾರೀಕು ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಕೋಡ್ ಆಫ್ ಕಾಂಡಕ್ಟ್ ಎಲ್ಲ ಇದ್ದಿದ್ರಿಂದ 1ನೇ ತಾರೀಕು ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಬಹುಶಃ 6-7 ತಿಂಗಳಲ್ಲಿ ಅವರು ಡಿಸೈನ್ ಮಾಡಿದ್ಮೇಲೆ ಬಹುಶಃ ಮುಂದಿನ ವರ್ಷ ಈ ಟೈಮ್ಗೆ ಅನುಮತಿ ಸಿಕ್ಕಿ ಆ ಕೆಲಸ ಕೂಡ ಮಾಡುವಂತದ್ದಾಗುತ್ತೆ. ಇವೆಲ್ಲ ಪ್ರಗತಿ, ಅಭಿವೃದ್ಧಿಗೆ ಸಂಕೇತ. ಆ ಕಾಲದಲ್ಲಿ ಆಲೋಚನೆಗಳು ಬೇರೆ ಇತ್ತು, ಈ ಕಾಲದ ಆಲೋಚನೆಗಳು ಬೇರೆ ಇದೆ. ನಾನು ಯಾಕೆ ಎರಡನ್ನೂ ಹೇಳ್ತಾ ಇದ್ದೀನಿ ಅಂದ್ರೆ, ಅಂದು ಕೆಂಪೇಗೌಡರ ಕನಸು ಏನಿತ್ತು ಅದು ಬೇರೆ ಇತ್ತು, ಆದ್ರೆ ಇವತ್ತು ನಾವು ಕಾಣಬೇಕಾಗಿರ್ತಕ್ಕಂಥ ಕನಸು ಬೇರೆ ಇದೆ. ಅದಕ್ಕಾಗಿ ನಾನು ಇಷ್ಟೆಲ್ಲ ವಿಚಾರ ಮುಂದೆ ಇಟ್ಟಿದ್ದೀನಿ. ಇನ್ನ ಬಹಳಷ್ಟು ಇದಾವೆ ವಿಚಾರಗಳು ಹೇಳುವಂಥವು. ಅವೆಲ್ಲ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಸುಮಾರು 8-10 ತಿಂಗಳು ಹುಡುಕಿದೀವಿ ಜಾಗ. ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಅನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ಜಾಗ ಗುರ್ಸಿದ್ವಿ, ಆದ್ರೆ ಅವ್ರ ಪರ್ಯಾಯ ಜಾಗ ಕೊಡ್ಬೇಕಾಗಿತ್ತು. ಏನೋ ನಿನ್ನೆ ಎಲ್ಲ ಮೊನ್ನೆ ನಮ್ಗೆ ಸ್ವಲ್ಪ ಬೆಳಕು ಸಿಕ್ಕಿದೆ. ಅಧಿಕಾರಿಗಳು ಡೀಮ್ ಫಾರೆಸ್ಟ್ ಅಲ್ಲ, ಅಧಿಕಾರಿಗಳು 8 ತಿಂಗಳು ನಮ್ ಗಮನಕ್ಕೆ ತಂದಿರ್ಲಿಲ್ಲ. ಕಂಕಳಲ್ಲೇ ಜಾಗ ಇತ್ತು, ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಸುತ್ತಿಸಿದ್ರು ನಮ್ಮನ್ನು. ಈಗ ಅದು ಜಾಗ ಸಿಕ್ಕಿದೆ. ಆದಷ್ಟು ಚಿಕ್ಕಬಳ್ಳಾಪುರದಲ್ಲಿ ನಾವು ಫ್ಲವರ್ ಮಾರ್ಕೆಟ್, ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತಾಲೂಕಿನವರು ಬಹಳಷ್ಟು ಜನ ಊಟ ತಗೊಂಡ್ ಬರ್ತಾರೆ. ಬಹಳ ದೊಡ್ಡ ಮಾರ್ಕೆಟ್ ಅಲ್ಲಿ, ಅದನ್ನ ಮಾಡುವಂತದ್ದಕ್ಕೂ ನಾನು ಗಮನ ಹರಿಸಿ ಇವತ್ತು ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಾ ರೀತಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಕೆಲವು ಈಗ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಜನ ನಮ್ಮ ಮುಖಂಡರ ಬೇಡಿಕೆಗಳಿದ್ದಾವೆ.
ನಮ್ಗೆ ಈ ರಸ್ತೆ ಪ್ರಾಬ್ಲಮ್ ಇದೆ, ಆ ರಸ್ತೆ ಪ್ರಾಬ್ಲಮ್ ಇದೆ ಅಂತ. ಅವೆಲ್ಲ ಬಹುಶಃ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗ್ಬೇಕಾಗಿತ್ತು. ಕೆಲವು ನಿಯಮಗಳು ಉದ್ಯೋಗ ಖಾತ್ರಿಯಲ್ಲಿ ಕಠಿಣ ಆಗಿರೋದ್ರಿಂದ ಈಗ ಅದು ಮಾಡಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದಿದೆ. ಅದನ್ನು ನಮಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲಿಂದ ಅನುದಾನ ಅದಕ್ಕೆ ತರುವಂಥದ್ದು ಪ್ರಶ್ನೆ ಆಗಿದೆ. ಸುಮಾರು ಇವತ್ತು ನಮ್ಮ ತಾಲೂಕಿನಲ್ಲಿ 19 ಹೈಸ್ಕೂಲ್ಗಳಲ್ಲಿ 24 ಹೈಸ್ಕೂಲ್ಗಳಲ್ಲಿ ಇವತ್ತು 1,75,80,000 ರೂಪಾಯಿ 75 ಎಲ್ಲ ಸೇರಿ ನಾವು ಅದನ್ನ ಒದಗಿಸ್ಕೊಡುವಂತ ಕೆಲಸ ಮಾಡಿದ್ದೀವಿ. ಜೊತೆಗೆ ನಮ್ಮ ನೂತನ ಹೈಸ್ಕೂಲ್ ಬೆಂಗಳೂರು ಅದಕ್ಕೆ ಮತ್ತೆ ನಮ್ಮ ಆದರ್ಶ ಶಾಲೆ ಬುಮ್ಶೆಟ್ಟಹಳ್ಳಿ ಅಲ್ಲಿಗೆ ಇವತ್ತು ಸುಮಾರು 15 ಕಂಪ್ಯೂಟರ್ ಮತ್ತು ಸೋಲಾರ್ ವ್ಯವಸ್ಥೆ ಮತ್ತೆ ತರಬೇತಿ ಇವನ್ನೆಲ್ಲ ಒಂದು ಸಂಸ್ಥೆ ಇನ್ಫಿನಿಟಿ ಸಂಸ್ಥೆಯ ಮುಖಾಂತರ ಅದನ್ನ ನಾನು ನಮ್ಮ ಸ್ನೇಹಿತರ ಮುಖಾಂತರ ಮಾಡಿದ್ದೀವಿ. ರೋಟರಿ ಇಂಟರ್ನ್ಯಾಷನಲ್ ಇಂದ ಸುಮಾರು 40-45 ಶಾಲೆಗೆ ಜಿಲ್ಲೆಯಲ್ಲಿ, ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಎಲ್ಲ ಮುಗ್ದೋಗಿದೆ, ಬರೀ PUC 1-2-3 ಬಿಟ್ರೆ ಇನ್ನೆಲ್ಲ ಸ್ಮಾರ್ಟ್ ಕ್ಲಾಸ್ ಆಗಿದೆ. ಅದನ್ನು ಸೇರಿಸಿಕೊಂಡು ಒಟ್ಟು 40-45 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ರೋಟರಿ ಅವ್ರ ಮುಖಾಂತರ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ವಿ. ಈ ರೀತಿ ನಾನಾ ರೀತಿಯಾದಂತ ಇವತ್ತು ನಾವು ಅಭಿವೃದ್ಧಿ ಕೆಲಸಗಳು. ಕೈವಾರ ಆಸ್ಪತ್ರೆ ಅದು ನಿರಂತರವಾಗಿ ಕೈವಾರ ಆಸ್ಪತ್ರೆದು ನಮಗೆ ಬೇಡಿಕೆ ಇತ್ತು. ಸಮುದಾಯ ಆರೋಗ್ಯ ಕೇಂದ್ರವಾಗಿ ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಈಗಾಗಲೇ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗಾಗಲೇ ವರದಿಯನ್ನು ಪಡೀತಾ ಇದ್ದಾರೆ. ಜಿಲ್ಲೆಯಲ್ಲಿ 4 ಗುರುತಿಸಿದ್ದಾರೆ: ನಂದಿ, ಜಂಗಮಕೋಟೆ ಮತ್ತು ಇದು ಗೌರಿಬಿದನೂರಿನ ಏನದು ಮುಸ್ಲಿಮ್ಸ್ರವರು ಅಲಿಪುರ ಮತ್ತೆ ಕೈವಾರ. ಬಹುತೇಕ ಕೈವಾರದ್ದು ಆಗ್ತದೆ, ನನಗೆ ನಂಬಿಕೆ ಇದೆ. ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರವಾಗಿ ಏನೇನು ಪ್ರಕ್ರಿಯೆಗಳು ಮಾಡಬೇಕು ಅವೆಲ್ಲ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಸದ್ಯದಲ್ಲಿ ಅದು ಕೂಡ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಉನ್ನತೀಕರಿಸತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅದು ಕೂಡ ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಈಗ ನಾನು ನಮ್ಮ ಟಿಪ್ಪು ನಗರ, ಚೌಡರೆಡ್ಡಿಪಾಳ್ಯ, ತಪ್ಪೇಶ್ವರ ಕಾಲನಿ, ಸೊಂಶೆಟ್ಟಹಳ್ಳಿ ಈ ಭಾಗಕ್ಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಜಾಗ ಗುರುತಿಸುವಂತ ಕೆಲಸ ಮಾಡ್ತಾ ಇದೀವಿ. ಜಾಗ ಸರ್ಕಾರಿ ಜಾಗ ಸ್ವಲ್ಪ ಜಾಗ ಸಿಗ್ತಾ ಇಲ್ಲ, ಮುಂದೆ ಕಟ್ಟುವಂತ ಕೆಲಸ ಮಾಡ್ತೀವಿ. ಅಷ್ಟರೊಳಗೂ ಖಾಸಗಿ ಜಾಗದಲ್ಲಿ ಮಾಡಬೇಕು. ಅದನ್ನು ತ್ವರಿತವಾಗಿ ಖಾಸಗಿ ಜಾಗ ಹುಡುಕಕ್ಕೆ ನಮ್ಮ ಕೌನ್ಸಿಲರ್ ಅವರೆಲ್ಲ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿ ನಮ್ಮ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನೋಡಿ ನಿಮಗೆ ಒಂದು ಮಾಹಿತಿ ಹೇಳ್ತೇನೆ. ಕಳೆದ ಸರ್ಕಾರದಲ್ಲಿ ರೈತರಿಗೆ ಏನು 5 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂತದ್ದು ಬಿಡುಗಡೆ ಮಾಡಿರಲಿಲ್ಲ. ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿ ಇನ್ನು 6 ತಿಂಗಳದ್ದು ಬಾಕಿ ಇದೆ. 800 ಕೋಟಿ ಬಾಕಿ ಇದೆ ರೈತರಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಹಾಲಿನ ಬೆಲೆಗೆ. ಕಳೆದ ವರ್ಷ ಮತ್ತು ಕಳೆದ ಕೆಲವು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ, ನಮ್ಮ 2 ಜಿಲ್ಲೆಯಲ್ಲಿ 7 ಲಕ್ಷ ಲೀಟರ್ ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇತ್ತು ಹಾಲು. ಈಗ 12 ಲಕ್ಷ ಆಗಿದೆ. ಚಿಂತಾಮಣಿಯಲ್ಲಿ 60-70 ಸಾವಿರ ಲೀಟರ್ ಆಗ್ತಾ ಇತ್ತು. ಈಗ 1,30,000 ಲೀಟರ್ ಇವತ್ತು ಹಾಲು ಇವತ್ತು ಚಿಂತಾಮಣಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ರೈತರಿಂದ ತಗೊಂಡ್ಮೇಲೆ ಅದನ್ನ ಮಾರುಕಟ್ಟೆ ಬಿಡಬೇಕಲ್ಲ ನಾವು. ಇವೆಲ್ಲವನ್ನು ರೈತರ ಹಿತದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ಗ್ರಾಹಕರಿಗೂ ಕಮ್ಮಿ ಬೆಲೆಯಲ್ಲಿ ಹೆಚ್ಚುವರಿ ಹಾಲು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅರ್ಧ ಲೀಟರ್ ಜೊತೆಗೆ ಇನ್ನೊಂದು 50 ml ಸೇರಿಸಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 1 ಲೀಟರ್ಗೆ ಮತ್ತೆ 50 ml ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಏನ್ ಹೇಳ್ತಾ ಇದ್ದಾರೆ? ಎಲ್ಲ ಬೆಲೆ ಏರಿಕೆ ಮಾಡ್ಬಿಟ್ರು ಅಂತ. ಹಂಗಾರೆ ರೈತರ ಹತ್ರ ಹಾಲು ಖರೀದಿ ಮಾಡಬಾರ್ದಾ? ಹೇಳಿ, ಹಾಗಾದ್ರೆ ರೈತರಿಗೆ ನೀವು ಸಹಾಯ ಮಾಡಬಾರ್ದು ಈ ಸರ್ಕಾರ ಅಂತ ಹೇಳ್ಬಿಡ್ಲಿ ನೋಡೋಣ. ಇಲ್ಲೆಲ್ಲ ಬಹಳಷ್ಟು ಜನ ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರು ನಮ್ಮ ತಾಲೂಕಿನಲ್ಲಿ, ನಮ್ಮ ಈ ಭಾಗದಲ್ಲಿ. ತಮಿಳುನಾಡಲ್ಲಿ ಎಷ್ಟಿದೆ ಪೆಟ್ರೋಲ್ ಡೀಸೆಲ್ ಬೆಲೆ? ತೆಲಂಗಾಣದಲ್ಲಿ ಎಷ್ಟಿದೆ? ಆಂಧ್ರದಲ್ಲಿ ಎಷ್ಟಿದೆ? ನಮಗೂ ಅವ್ರಿಗೆ ಎಷ್ಟು ವ್ಯತ್ಯಾಸ ಇತ್ತು. ಇವತ್ತು ಅದನ್ನ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇರೋದು. ಇವತ್ತು ಕೆಲವು ರಾಜ್ಯಗಳಿಗೂ ನಮಗೂ ಇವತ್ತು 3 ರೂಪಾಯಿ ಜಾಸ್ತಿ ಮಾಡಿದ ಮೇಲೂ ಕೂಡ 6 ರೂಪಾಯಿ 7 ರೂಪಾಯಿ ವ್ಯತ್ಯಾಸ. ಗ್ಯಾಸ್ ಬೆಲೆ ಎಷ್ಟಿತ್ತು 2013ರಲ್ಲಿ? 417 ರೂಪಾಯಿ ಇತ್ತು. ಕಡೆಗೆ
ಅನುಕೂಲ ಇರೋರೆಲ್ಲ ನೀವು ರಿಲಿಂಕ್ವಿಶ್ ಮಾಡಿ ಸಬ್ಸಿಡಿ ಅಂತ ಹೇಳಿದ್ರು. ನಾವೆಲ್ಲ ಹೋಗಿ ಬರ್ಕೊಟ್ವಿ ಫಾರ್ಮ್, ನಮಗೆ ಸಬ್ಸಿಡಿ ಬೇಡ ಅಂತ. ಏನಾಯ್ತು? ಗ್ಯಾಸ್ ಬೆಲೆ ಎಲ್ಲಿಗೋಯ್ತು? 1200 ಮುಟ್ತು. ಯಾರಾದ್ರೂ ಪ್ರತಿಭಟನೆ ಮಾಡಿದ್ರ? ಯಾರು ಮಾಡ್ಲಿಲ್ಲ. ಚುನಾವಣೆ ಬಂತು ಅಂತ 850 ಇಳಿಸಿದ್ರು. ರೈತರದ್ದು ಸಬ್ಸಿಡಿ ಕಿತ್ತಾಕಿದ್ರು ಗೊಬ್ಬರದ ಮೇಲೆ. ವರ್ಷಕ್ಕೆ 6000 ರೂಪಾಯಿ ಕೊಟ್ಬಿಟ್ಟು ಕಣ್ಣು ಆಯ್ತು. DAP ಬೆಲೆ ಎಷ್ಟಾಯ್ತು, ಯಾವ್ಯಾವ ಬೆಲೆ ಎಷ್ಟೆಷ್ಟಾಯ್ತು ಸಬ್ಸಿಡಿ ಹೋದ್ಮೇಲೆ. ಇದು ಅವಾಗ ಪ್ರತಿಭಟನೆ ಮಾಡಲಿಲ್ಲ ಯಾರು. GST ಹಾಲಿನ ಪದಾರ್ಥಗಳ ಮೇಲೆ 5% ಹೆಚ್ಚು ಮಾಡಿದ್ರು. ಯಾರು ಇದ್ರ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ. ಕಟ್ಟಡ ಕಾಮಗಾರಿ ಕೆಲಸದ GST 12% ಇತ್ತು, ಒಮ್ಮೆಲೆ 18% ಮಾಡಿದ್ರು. ಕೊಡ್ತದೆ ಇದ್ರ ಮೇಲೆ 18% GST. ಯಾರು ವಾಪಸ್ ಹೋಗ್ತಾ ಇದೆ ದುಡ್ಡು? ಕೇಂದ್ರ ಸರ್ಕಾರಕ್ಕೆ. ಇದನ್ನ ಯಾರು ಪ್ರತಿಭಟನೆ ಮಾಡಲಿಲ್ಲ. 2013ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ $110, $111, $113 ಇತ್ತು ಒಂದು ಬ್ಯಾರೆಲ್ಗೆ. ಅವತ್ತಿಲ್ಲಿ ಇದ್ದಿದ್ದು 65 ರೂಪಾಯಿ ಡೀಸೆಲ್ ಬೆಲೆ. ಆದ್ರೆ ಈಗ 100 ರೂಪಾಯಿವರೆಗೂ ಯಾರು ತಂದವರು? ಇವತ್ತು ಕಚ್ಚಾ ತೈಲ ಬೆಲೆ ಮಧ್ಯದಲ್ಲಿ $60ಗೂ ಬಂದಿತ್ತು, 70ಕ್ಕೂ ಬಂದಿತ್ತು. ಆದ್ರೆ ಡೀಸೆಲ್ ಬೆಲೆ ನಮ್ಮ ದೇಶದಲ್ಲಿ ಕಮ್ಮಿ ಆಗ್ಲಿಲ್ಲ, ಪೆಟ್ರೋಲ್ ಬೆಲೆ ಕಮ್ಮಿ ಆಗಿರ್ಲಿಲ್ಲ. ಬೆಲೆ ಏರಿಕೆ ಮಾಡಿದ್ರೆ ನೀವು ಇದನ್ನ ಬೇರೆ ರೀತಿ ಹೇಳ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರ. ಈ ಗಳಿಗೆಯಲ್ಲಿ $90 ಇದೆ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರೆಲ್ಗೆ. ಅದರಿಂದ ನಾನು ತಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಏನು ಯಾವುದೇ ಒಂದು ತೀರ್ಮಾನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು 2023ರಲ್ಲಿ ಏನು ಒಂದು ದೊಡ್ಡ ಜನರ ಪರವಾಗಿ ಆಡಳಿತ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು 4 ವರ್ಷದ ಮಕ್ಕಳಿಗೆ LKG UKG ವ್ಯವಸ್ಥೆ ಕಲಿಸಬೇಕು ಅಂತ ಹೇಳಿ ಅಲ್ಲಿ ಇವತ್ತೊಂದು ಪ್ರಯತ್ನ ಇವತ್ತು ಪ್ರಾರಂಭ ಆಗಿದೆ. ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಅವರೆಲ್ಲೂ ವಿನಂತಿಸ್ಕೊಳ್ತೇವೆ. ಇವತ್ತು ಬದಲಾದ ವ್ಯವಸ್ಥೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಅಂಗನವಾಡಿಗಳನ್ನ ಮುಂದಿನ ದಿನ ಅದಕ್ಕೆ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಕಾಲಕ್ಕೆ ಬದಲಾವಣೆಗಳು ಆಗ್ಬೇಕು. ಬಡವರ ಮಕ್ಕಳಿಗೆ ಇವತ್ತು ಸೌಲಭ್ಯ ಸಿಗಬೇಕು. ಬಡವರ ಬದುಕಿನಲ್ಲಿ ಇವತ್ತು ಬದಲಾವಣೆ ಆಗ್ಬೇಕು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಕೊಡ್ತಾ ಇರ್ತಕ್ಕಂಥ ರಾಜ್ಯ ನಮ್ಮ IT BT ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದರ ತೆರಿಗೆ ಎಷ್ಟಿದೆ ಅಂತಕ್ಕಂಥದ್ದು ಲೆಕ್ಕ ಇಲ್ಲ. ಅಂದ್ರೆ ಬೇರೆ ಮೂಲಗಳಲ್ಲಿ ಬರ್ತಕ್ಕಂಥ ತೆರಿಗೆಗಳೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು 4.5 ಲಕ್ಷ ಕೋಟಿ ಆಗುತ್ತೆ. ಈ ರೀತಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ಇದು ಈ ದೇಶದ ಈ ರಾಜ್ಯದ ಜನ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ, ದಯವಿಟ್ಟು ನಮ್ಮನ್ನ ನಾವು ಪ್ರಶ್ನೆ ಹಾಕೋಬೇಕಾಗುತ್ತೆ. ಏನು ನಾನು ಮಾತನ್ನ ಹೇಳಿದೆ, GST ಸರಿ ಇಲ್ಲ ಅಂತ ಹೇಳಿದ್ರು 2013 ಮುಂಚೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಅಂತ ಹೇಳಿ ಅವತ್ತು ಡಾಲರ್ ಬೆಲೆ ಅಷ್ಟಿದ್ದಾಗ, ಏನು ಬ್ಯಾರಲ್ ಬೆಲೆ ಅಷ್ಟು ಡಾಲರ್ ಆಗಿದ್ದಾಗ ಎತ್ತಿನ ಗಾಡಿ ಏರ್ಕೊಂಡು ಹೋದ್ರು. ಆಧಾರ್ ಸರಿ ಇಲ್ಲ ಅಂತ ಹೇಳಿದ್ರು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸರಿ ಇಲ್ಲ ಅಂದ್ರು. ಅವೆಲ್ಲವನ್ನ ಒಪ್ಕೊಂಡ್ರು ನಂತರ ಅಧಿಕಾರಕ್ಕೆ ಬಂದ ಮೇಲೆ. ನಾನು ನಮ್ಮ ಪಕ್ಷದವ್ರಿಗೂ ಹೇಳುವಂಥದ್ದು ಒಂದೇ, ವಿರೋಧ ಪಕ್ಷದವರು ಅಥವಾ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೂ ಕೇಂದ್ರದಲ್ಲಿ ಹೇಳೋದಿಷ್ಟೇ, ಈ ದೇಶ ಕಟ್ಟುವಂಥದ್ದಕ್ಕೆ ಅದು ನಮ್ಮ ಸರ್ಕಾರ ಆಗ್ಬೋದು, ನಿಮ್ಮ ಸರ್ಕಾರ ಆಗ್ಬೋದು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ರಸ್ತೆಗಳ ಉನ್ನತೀಕರಣಕ್ಕೆ ಕೈ ಹಾಕಿದ್ರು. 5 ವರ್ಷಕ್ಕೆ ಮತ್ತೆ ಸರ್ಕಾರ ಬದಲಾಯಿತು. ನಂತರ ಬಂದಂತ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಅಡಚಣೆ ಮಾಡಲಿಲ್ಲ. ಆ ಕಾರ್ಯಕ್ರಮವನ್ನ
ಮತ್ತಷ್ಟು ಅದಕ್ಕೆ ವೇಗ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರ್ವ ಶಿಕ್ಷಣ ಅಭಿಯಾನ ಅದನ್ನು ಮಾಡ್ತಕ್ಕಂಥ ಕೆಲಸ ಆಯ್ತು. ಮತ್ತೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತ ಆಯ್ತು. ರೂಸ ಅಂತಕ್ಕಂಥ ಕಾರ್ಯಕ್ರಮ ತಂದ್ರು, ರಾಷ್ಟ್ರೀಯ ಉಚ್ಚೇತರ ಶಿಕ್ಷಣ ಅಭಿಯಾನ ಅಂತ ಹೇಳಿ. ಈ ರೀತಿ ಆ ಕಾರ್ಯಕ್ರಮಕ್ಕೆ ಅನುದಾನ ಕಡಿತ ಆಗ್ತಕ್ಕಂಥ ಕೆಲಸ ಆಗ್ಬಾರ್ದು. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಅಲ್ಲಿ ಕಲ್ಲು ಹಾಕಿದ್ರು, ಇಲ್ಲಿ ಕಲ್ಲು ಹಾಕಿದ್ರು, 400-500 ವರ್ಷಗಳಿಂದ ಅಂತಕ್ಕಂಥ ಮಾತು ಒಂದು ಕಡೆ. ಈಗ ನಾವು ಇಷ್ಟು ತಂತ್ರಜ್ಞಾನ ಇವತ್ತು ಮುಂದುವರೆದಿರ್ತಕ್ಕಂಥ ಕಾಲದಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಕ್ಷಣ ಮಾತ್ರದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ನಾವು ಅದನ್ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಕಾಲದಲ್ಲಿ ನಾವು ಇವತ್ತು ಅಭಿವೃದ್ಧಿ ಪರವಾಗಿ ಮುಂದಾಲೋಚನೆ ಇಟ್ಕೊಂಡು ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು, ನಮ್ಮ ಕೆಲಸಗಳಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದರಿಂದ ನಾನು ಹೆಚ್ಚಾಗಿ ತಮ್ಮ ಸಮಯವನ್ನು ತೆಗೆದುಕೊಳ್ದಿರ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ, ಬಹಳಷ್ಟು ಅಭಿಮಾನದಿಂದ ತಾಲೂಕಿನ ಮೂಲೆ ಮೂಲೆಗಳಿಂದ, ಎಲ್ಲ ಗ್ರಾಮಗಳಿಂದ ಮುಖಂಡರು ನಿರ್ವಹಣೆ ಆಗ್ಲಿಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ನಗರ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು ಇರ್ಬೋದು, ಅವ್ರಿಗೂ ಮತ್ತು ತಾಲೂಕಿನ ಆಡಳಿತ, ಇವತ್ತು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ಈ ಸ್ಥಳ ಬದಲಾವಣೆ ಮಾಡಿ ಇಲ್ಲಿ ಮಾಡಬೇಕು ಅಂತ ಹೇಳಿದ್ರು. ನಗರಸಭೆಯವರು ಅದಕ್ಕೆಲ್ಲ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವರು, ಇಒ ಅವರು ಮತ್ತು ಬಿಇಒ ಅವರು ಎಲ್ಲರೂ ಅಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಿ, ತಮಗೂ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ